ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಧಾರಾಕಾರ ಮಳೆಗೆ ಹೆದ್ದಾರಿಗೆ ಗುಡ್ಡದ ಮಣ್ಣು ಕುಸಿದು ಬಿಟ್ಟಿದೆ. ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ 206ರ ವರ್ಣಕೇರ್ ಬಳಿ ಆಗಿರೋ ಘಟನೆ ಇದು. ಉತ್ತರ ಕನ್ನಡ ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಈ 5ನೇ ಬಾರಿಗೆ ಗುಡ್ಡ ಕುಸಿತ ಆಗಿರೋದು. ಹೊನ್ನಾವರ ಗೇರುಸೊಪ್ಪ ಸಾಗರ ಹೆದ್ದಾರಿ ಸಂಚಾರ ಈಗ ಸ್ಥಗಿತಗೊಂಡಿದೆ. ಗುಡ್ಡ ಕುಸಿತದಿಂದ ರಸ್ತೆಯಲ್ಲೇ ಸಾಲುಗಟ್ಟಿ ವಾಹನಗಳು ನಿಂತಿದ್ದಾವೆ. ಹೊನ್ನಾವರದತ್ತ ಆಗಮಿಸ್ತಾ ಇದ್ದ ಪ್ರಯಾಣಿಕರು ಬಸ್ನಲ್ಲೇ ಲಾಕ್ ಆಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಭಾಗ ಗುಡ್ಡ ಕುಸಿತ ಆಗಿದೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇದು ಹೊನ್ನಾವರ ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ಆಗಿರುವಂತಹ ಪರಿಸ್ಥಿತಿ. ಧಾರಾಕಾರ ಮಳೆಗೆ ಅಲ್ಲಿ ಗುಡ್ಡ ಕುಸಿತ ಆಗ್ತಾನೆ ಇದೆ. ಆದರೆ ವಾಹನಗಳನ್ನ ಅರ್ಧಕ್ಕೆ ನಿಲ್ಲಿಸುವಂತ ಪರಿಸ್ಥಿತಿ ಇದೆ. ನಂತರ JCB ತರಿಸಿ ಆ ಮಣ್ಣನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸ ಕೂಡ ಅಲ್ಲಿ ಮಾಡಲಾಗಿದೆ. ಆದರೆ ಈ ಪ್ಯಾಸೆಂಜರ್ಸ್ ಮತ್ತು ಈ ಚಾಲಕರು ಹೈರಾಣಾಗಿ ಹೋಗಿದ್ದಾರೆ. ಇನ್ನು 206 ರಾಷ್ಟ್ರೀಯ ಹೆದ್ದಾರಿ 206ರ ವರ್ಣಕೇರಿ ಬಳಿ ಆಗಿರುವಂತಹ ಘಟನೆ ಇದು. ಹೊನ್ನಾವರ ಗೇರುಸೊಪ್ಪ ಸಾಗರ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿದೆ. ಗುಡ್ಡ ಕುಸಿತದಿಂದ ರಸ್ತೆಯಲ್ಲಿ ಸಾಲುಗಟ್ಟಿ ವಾಹನಗಳು ಕೂಡ ನಿಂತಲ್ಲೇ ನಿಂತ್ಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರೆಡ್ ಅಲರ್ಟ್ ಅನ್ನ ಕಾರವಾರಕ್ಕೆ ಘೋಷಣೆ ಮಾಡಲಾಗಿದೆ. ಸತತವಾಗಿ ಅಲ್ಲಿ ಮಳೆ ಸುರಿತಾನೆ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಪರಿಸ್ಥಿತಿ. ಆದರೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಅವಾಂತರಗಳು ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.